ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮಸ್ತ್ ಪೈಕಿ ಒಂದು ಚಕ್ಲಿ ರೆಸಿಪಿ ಮಾಡತ್ತೇನೆ ರೀ. ಹಾಂ ರೀ, ಹೆಂಗೆ ಮಾಡೋದಂತ ಒಂಚೂರ ನೋಡ್ಕೊಂಬರೋಣಂತ ನಡೀರಿ. 1 ಕಪ್ ಅವಲಕ್ಕಿ ತೊಗೊಂಡೇನಿ ರೀ, 1 ಕಪ್ ಅಕ್ಕಿ, 1 ಕಪ್ ಪುಟಾಣಿ, ಒಂದು 4 ಚಮಚ ಉದ್ದಿನಬೇಳೆ ತೊಗೊಂಡೇನಿ ರೀ, ಒಂದೇ 1 ಚಮಚ ಮೆಂತ್ಯ ಕಾಳು ತೊಗೊಂಡೇನಿ ರೀ. ಇವನ್ನಷ್ಟೂ ರೀ 1 by 1 ಹುರ್ಕೊಂಬಂದ್ಬಿಡೋಣಂತ. ಅಕ್ಕಿ, ಪುಟಾಣಿ ಮತ್ತು ಅವಲಕ್ಕಿ ಮೂರೂ ಸೇಮ್ ಕಪ್ಪ ಅಳತೆಯಾಗಿ ತೊಗೊಂಡೇನಂತ್ರಿ. ಅದಕ್ಕೆ ಒಂದು 4 ಚಮಚ ಉದ್ದಿನಬೇಳೆ, 1 ಚಮಚ ಮೆಂತ್ಯಕಾಳು ಇಷ್ಟು ಹಾಕ್ರಿ. ಸಾವಕಾಶ ಮೀಡಿಯಮ್ ಉರಿ ಒಳಗೆ ಹುರಿದು ಬಿಡೋಣಂತ್ರಿ. ಫಸ್ಟ್ ಇಲ್ಲೇ ಅವಲಕ್ಕಿನ ಹುರಿಯಾತೇನೆ ರೀ. ಇದೇ ರೀತಿ ಎಲ್ಲನೂ 1 by 1 ಹುರಿದು ಬಿಡೋಣಂತ. ನೀವು ನಮ್ಮ ಹಳ್ಳಿ ಕಡೆ ಭಾಗದಲ್ಲಿ ಬಂದ್ರಂದ್ರಿ, ಈ ಹಬ್ಬ ಹುಣ್ಣಿಮೆ ಬಂತಂದ್ರೆ ನಾವು ಮಾಡೋದಿಲ್ಪ ಅಂದ್ರೂ ರೀ ಓನೇನು ಮಂದಿ ನಮಗಿಂತ ಹೆಚ್ಚು ಓಡಾಡಿ ಮಾಡಿಬಿಡ್ತಾರೋ. ಅದಕ್ಕೆ ಅವ್ರು ಮಾಡೋ ಸಂಬಂಧ ಆದರೂ ನಾವು ತಿಥಿ ಮಾಡಬೇಕು ಅನಿಸ್ಬಿಡ್ತದೆ. ಯಾಕಂದ್ರೆ ಒಬ್ಬರಿಗಿಂತ ಒಬ್ರು ಈ ಹಬ್ಬ ಮಾಡೋಕೆ ಹುರುಪಾಗಿಬಿಟ್ಟಿರ್ತೀವಿ ರೀ. ಯಾಕಂದರೆ ಹೆಣ್ಮಕ್ಳಿಗೆ ಹಬ್ಬ ಅನ್ನೋದು ಒಂದು ದೊಡ್ಡ ವಿಷಯ ಏನೋ ಆಗಿರ್ತೈತೆ. ಯಾಕಂದ್ರೆ ಪ್ರತಿ ವರ್ಷ ಈ ವರ್ಷ ಮಾಡ್ದಂಗೆ ಮುಂದಿನ ವರ್ಷ ಹೊಸದಾಗಿ ಮಾಡೋಣಂತ ಅಂದ್ಕೊಂಡು ಹಬ್ಬ ಮಾಡ್ತೀವಿ ರೀ. ಅದೊಂಥರ ಮನಸ್ಸಿಗೆ ಖುಷಿ ತಂದು ಕೊಡ್ತೈತೆ ರೀ. ಇಲ್ಲಿ ನೋಡಿರಿ ಫೈನಲಾಗಿ ಎಲ್ಲನೂ ಹುರಿದು ಆರಾಕಂತಿಟ್ಟೇನಿ. ಇಲ್ಲಿ ನೋಡ್ರಿ ಮರದಾಗ ಈ ರೀತಿ ಆರಿಟ್ಬಿಡೋಣಂತ. ಪೂರ್ತಿ ತಣ್ಣಗಾಗಲ್ರಿ ಇವ. ಇಲ್ಲಿ ನೋಡ್ರಿ ತಣ್ಣಗಾಗಿದಾವು. ಇನ್ನು ಮಿಕ್ಸರ್ ಮಾಡ್ಕೊಂಡು ಬಂದ್ಬಿಡೋಣಂತ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಸಣ್ಣ ಮಾಡ್ಕೊಂಡ್ಬಿಡೋಣಂತ. ನಡ್ರಿ ಇಲ್ಲಿ ನೋಡ್ರಿ ಫೈನಲಾಗಿ ನಾನಿಲ್ಲೇ ಇಷ್ಟು ಹಿಟ್ಟು ಹಾಕಿದ್ದೀನಿ. ಇನ್ನು ಇದಕ್ಕೆ ಏನು ಮಾಡೋದಪ್ಪ ಅಂದ್ರೆ ಉಪ್ಪ ಖಾರ ಸೇರ್ಸೋಣ್ರಿ. ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಸೇರಿಸ್ಕೊಂಡ್ಬಿಡೋಣಂತ. ನಾವು ಒಂಚೂರ ಖಾರ ಕಮ್ಮಿನ ತಿಂತೇವ್ರಿ, ಸೊ ಅದಕ್ಕೆ ಸ್ವಲ್ಪ ಕಮ್ಮಿನ ಹಾಕತ್ತೇನಪ್ಪ. ಇನ್ನು ಉಪ್ಪು ಸೇರಿಸೋಣಂತ. ಏನಾರ ರೀ ಈ ತಿಥಿ ಮತ್ತಿ ಬಂತಂದ್ರೆ ಬರೀ ಉಂಡೆ ಕಟ್ಟಿದ್ರೆ ಹೆಂಗೆ ಸಾಧ್ಯಕತಿ ಹೇಳ್ರಿ ನೋಡೋಣ. ಅದ್ರ ಜೊತೆ ಖಾರ ಚೋಡ ಚಕ್ಲಿ ಇದ್ರೆ ಭಾರಿ ಭಾರಿ ಟೇಸ್ಟ್ ಕೊಟ್ಬಿಡ್ತಾವ ನೋಡ್ರಿ. ನೋಡ್ರಿ ಅರ್ಶಿನ ಹಾಕಿದ್ನಿ. ನೋಡ್ರಿ ಜೀರಿಗೆ ಕಾಳು ಮತ್ತು ಧನಿಯಾ ರೀ ಮುಂಚೆನೇ ಹುರಿದ ಪುಡಿ ಮಾಡಿ ಹಿಂಗೆ ಡಬ್ಬ್ಯಾಗ ಇಟ್ಕೊಂಡಿರ್ತೇನೆ ರೀ. ಇದನ್ನ ಏನು ಮಾಡ್ತೇನಪ್ಪ ಅಂದ್ರೆ ನಾವು ಅಡುಗೆ ಮಾಡೋ ಹೊತ್ನಾಗ ಎಷ್ಟು ಬೇಕಷ್ಟು ಸೇರ್ಸಾಕ್ ಬರ್ತೈತೆ ರೀ. ನಾನಿಲ್ಲಿ 2 ಚಮಚ ಸೇರ್ಸತ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ ಇಷ್ಟ ಆಯ್ತು. ಇನ್ನು ಏನು ಮಾಡೋದಪ್ಪ ಅಂದ್ರೆ ಸ್ವಲ್ಪ ಕಾದಿರುವಂಥ ಎಣ್ಣೆನ ಈ ರೀತಿ ರೀ ಬಿಡಾತೀನಿ. ನೀವು 1-2 ಚಮಚ ಆದರೆ ಸಾಕ್ರಿ. ಜಾಸ್ತಿ ಪ್ರಮಾಣದಲ್ಲಿ ಏನಾರ ಮಾಡ್ತಾನಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೋರಪ್ಪ ನಡಿತೈತಿ. ಸಾಕು ನನಗಿಷ್ಟ ಆದ್ರೆ. ನೋಡ್ರಿ ಇಷ್ಟ ಆಯಿತು. ಇನ್ನು ಇದನ್ನು ಹದರ ಹಚ್ಚಿ ಚಂದಾಗೆ ನಾದ್ಬಿಡೋಣಂತ. ನಮ್ಮ ಹಳ್ಳಿ ಕಡೆ ಭಾಗದಲ್ಲಿ ರೀ ನೀವು ಬಂದ್ರಂದ್ರೆ ನಾವು ಹಬ್ಬ ಮಾಡೋದಲ್ಪ, ನಾವು ಈ ವರ್ಷ ಹಂಗೆ ಕುಂಡಿರ್ತೀವಿ ಅಂದ್ರೂ ರೀ ನಮ್ಮ ಆಜು ಬಾಜು ಇರುವಂಥ ಮಂದಿ ಮಾಡೋದು ನೋಡಿ ನಮಗೂ ತಲೆಯಾಗ ಹುಳ ಬಿಟ್ಟಂಗಾಗಿ ಓಡಾಡಿ ಮಾಡಿಬಿಡ್ತೇವೆ ನೋಡ್ರಿ. ಯಾಕಂದ್ರೆ ಒಬ್ರಿಗಿಂತ ಒಬ್ರ ಜೋರ ಹಬ್ಬ ಮಾಡ್ತೇವ್ರಿ. ಅದಕ್ಕೆ ನೋಡ್ರಿ ಮೊದ್ಲಿನ ಮಂದಿ ಹೇಳ್ತಿರು ಹಳ್ಳಿ ಬದುಕಾಕ್ ಚಂದ, ಸಿಟಿ ನೋಡಾಕ್ ಚಂದ ಅಂತ. ನೋಡ್ರಿ ಎಣ್ಣೆನೂ ಕಾದೈತಿ. ನೋಡ್ರಿ ಏನು ಕಾದೈತಿ. ಡೈರೆಕ್ಟ್ ನಾನು ಇದ್ರಾಗ ಬಿಟ್ಬಿಡಾತನಂತ. ನೀವು ಪ್ಲೇಟ್ನೇ ಬಿಡ್ತಾನಂದ್ರೆ ಹಂಗೂ ನಡಿತೈತ್ರಿ. ಇನ್ನು ಇದನ್ನ ಒಟ್ಟು ಟಚ್ ಮಾಡಬೇಡ್ರಿ. ಪೂರ್ತಿ ಅದ ಬೆಂದಿತ್ತಂದ್ರೆ ತಾನೇ ಬಿರುಸಾಗೆ ಮ್ಯಾಲೆ ಬಂದುಬಿಡ್ತೈತಿ. ಅವಾಗ ಒಂದು ಮೈ ಹೊಳಿಸಿ ಹಾಕಿದ್ರೆ ಇದ್ರ ಕೆಲಸ ಮುಗ್ದಂಗೆ. ಮತ್ತು ರೀ ಬೇಯೋದೆಲ್ಲ ಆತಂದ್ರೆ ರೀ ಎಣ್ಣೆನೂ ಶಾಂತ ಆಗಿಬಿಡ್ತೈತಿ. ಅವಾಗ ಇದನ್ನು ಪೂರ್ತಿ ಹೊಳಿಸಿ ಹಾಕಿಬಿಡ್ರಿ. ಇನ್ನು ಒಂದಷ್ಟೇ ಕರಿಯೋದಾದಿಂದ್ರಿ ನಮ್ಮ ಅಜ್ಜಾರ ಬಾಗಲ್ಲ ಕುಂತಿದ್ರು, ಅವ್ರಿಗಟ್ಟ ಟೇಸ್ಟ್ ಮಾಡೋಕ್ಕಂತ ಕೊಟ್ಟಿದ್ದೀನಿ. ನೋಡ್ರಿ ನಮ್ಮ ಅಜ್ಜಾರ ಚಕ್ಲಿ ಕೊಟ್ಟಿಂದ ಚಾ ತಗೊಂಬಾರ್ವ ಅಂದಿದ್ರು. ಅದಕ್ಕೆ ಚಾ ಒಯ್ಯಾತೇನೆ ನೋಡ್ರಿ. ಈ ಕಡೆ ಚಾನು ಕುದಕ್ಕೆ ಸ್ವಲ್ಪ ಹಾಲಾಕಿ ಚಾ ಕೊಡೋಣಂತ. ಈ ಕಡೆ ಚಕ್ಲಿದ ಲಾಸ್ಟ್ ಬ್ಯಾಚ್ ಐತ್ರಿ, ಅದನ್ನ ಒಂದು ಹಾಕಿ ಮುಗಿಸ್ಬಿಟ್ರೆ ಆತು. ಅಂತಿಂತು ಒಟ್ಟು ಸಾಯಂಕಾಲ ನಮ್ಮ ಸ್ನ್ಯಾಕ್ಸ್ ರೆಡಿ ಆಯ್ತು ನೋಡ್ರಪ್ಪ. ಇಲ್ಲೇ ರೌಂಡ್ಗೆ ಹಾಕೊಂಬಿಡೋಣ್ರಿ. ತೆಗಿವಾ ಸ್ವಲ್ಪ ಬಿಚ್ತಾವು, ನಡಿತೈತಿ. ಮತ್ತೆ ಏನು ಮಾಡೋದು. ಚಾನು ಕುದ್ದೈತ್ರಿ. ಆ ಚಕ್ಲಿ ಆಗೋವರೆಗೂ ಚಾ ಕೊಟ್ಬಿಡೋಣಂತ ನಮ್ಮ ಅಜ್ಜಾರ್ಗೆ. 78 ವರ್ಷ ನೋಡ್ರಿ, ಆದರೂ BP ಇಲ್ಲ, ಶುಗರ್ ಇಲ್ಲ ರೀ. ನೀವು ನಂಬ್ತೀರಿ? ಈ ದೊಡ್ಡ ಕಪ್ಪಿಲೆ 1 ಕಪ್ ಚಾ ಕುಡಿತಾರ್ರಿ. ನೋಡ್ರಿಲೆ ಇಷ್ಟು ಚಾ ಕುಡಿತಾರು. ಆರಾಮಾಗದಾರ. ಅವ್ರದ ಫೇವ್ರೇಟ್ ಕಪ್ ಐತ್ರಿ. ಮತ್ತು
ಈ ಕಪ್ ಬಿಟ್ಟ ಬ್ಯಾರೆ ಕಪ್ನಾಗ ಚಾ ಕೊಟ್ರ ಚಾ ಕುಡಿದಲ್ಲ ಅಂತಾರ್ರಿ. ಅದಕ್ಕೆ ಅವ್ರಿಗೊಂದು ಸಪ್ರೇಟ್ ಕಪ್ ಮಾಡಿ ಇದ್ರ ತುಂಬಾ ಚಾ ಕೊಟ್ರ ಆರಾಮ್ ಅನಿಸ್ ಬಿಡ್ತೈತಂತ. ಚಾ ಕೊಟ್ಟು ಬರೋಣಂತ ಮನ್ಯಾಗ ಇರ್ತೇವೆ ಒಂದಿಂದ ಎಲ್ಲಾರ್ದು ಒಂಚೂರ ಕಣ್ ಹಾಸ್ಬೇಕಾಕತಿ. ಅಲ್ಲ ಚಲೋ ಆಗಿದಾವ ಚಲೋ ಆಗಿದಾವ್ರಿ. ಹೇಳ್ರಿ ಚಕ್ಲಿ ಚಲೋ ಆಗಿದಾವ್ರಿ. ಚಕ್ಲಿ ಚಲೋ ಆಗಿದಾವ್ರಿ. ಬೆರಿಕಿದ್ಯಾ ಅಡ್ಗ್ಯಾಗ ಹಾ ಶಾನ್ಯಾಳದಿ ಶಾನ್ಯಾಳದಿ ಚಾ ತಗೋರಿದ ಹಿಂಗ ಮಾಡ್ತಿ. ಕೇಳಿದ್ರಲ್ಲ ಬೇರಿಕೆದಿವೆ ಅಡ್ಗ್ಯಾಗ ಶಾನೆ ಅಳದಿ ನೋಡಂತ ಫೀಡ್ಬ್ಯಾಕ್ ಕೊಡತ್ತಾರ ನೋಡ್ರಿ. ಕೇಳಿ ಖುಷಿ ಆಕತಿ. ಮತ್ತ ಅವ್ರ ನಮ್ಮ ಅಜ್ಜಾರ್ ಹೆಂಗ್ ಗೊತ್ತನ್ರಿ, ಒಂಥರ ಸಣ್ಣ ಮಕ್ಳು ಇದ್ದಂಗ್ರಿ. ಬೈಯುವಾಗ ಬೈತಾರೋ ಮತ್ತ ಹೊಗಳುವಾಗ ಹೊಗಳ್ತಾರೋ. ನಮಗೂ ದಿನ ನೋಡಿ ನೋಡಿ ರೂಢಿ ಆಗ್ಬಿಟ್ಟೈತಿ. ಮತ್ತ ಮನಸ್ಸೊಳಗ ಕಲ್ಮಶ ಇಲ್ರಿ. ಚಲೋ ಆಗಿದ್ರ ಹಾ ಚಲೋ ಆಗೈತಿ ದೀಪಾ ಅಂತಾರ. ಮತ್ತ ಏನಾರ ಬ್ಯಾಡ್ ಆಗೈತೈತಿಪ್ಪ ಸರಿ ಇಲ್ಲ ಬಿಡು ಇದು ಅಂತ ಹೇಳ್ತಾರ್ರಿ. ಅದೊಂಥರ ಮನಸ್ಸ ಬಾಳ ಖುಷಿ ಅನಿಸ್ತೈತಿ. ಮತ್ತ ಅದನ್ನ ಕೇಳಿದ್ರು ನೋಡಿ ನಮಗೂ ಖುಷಿ ಆಕತಿ. ಮತ್ತೆ ನಾವ್ ಇಬ್ರ ಮನ್ಯಾಗ ಇರೋದ್ರಿಂದ ರೀ ಎಲ್ಲಾರು ಬೆಳಿಗ್ಗೆ ಹೋದ್ರ ಸಾಯಂಕಾಲನ ಬರ್ತಾರೋ. ನಾನು ನನ್ನ ಪ್ರಾಣಿಗಳು ಮತ್ತೆ ನಮ್ಮ ಅಜ್ಜಾರು ಇಷ್ಟ ನೋಡ್ರಿ ನನ್ಲ ಪ್ರಪಂಚ ಅಂದ್ರ. ಹುಡುಕ್ ಎಣ್ಣಿ ಸೋರಾಕ ಇಟ್ಟಿದ್ದೇನಪ್ಪಾ ನೋಡ್ರಿ. ಫೈನಲ್ ಆಗಿ ಇಷ್ಟು ಚಕ್ಲಿ ರೆಡಿ ಅದು. ಇನ್ನ ನಾವು ಚಾ ಕುಡಿಯೋಣಂತ. ಆದ್ರ ಹಿತ್ಲ ಕಡೆ ದನಗಳೊಂದ್ ಕರತಾರು. ಟೈಮ್ ಬಾಳ ಆಗೈತಿ. ಅವಕುರ್ನ ಒಂಚೂರು ಹನಿಕ್ ಹಾಕಿ ಆಮೇಲೆ ಒಳಗಡೆ ಬರೋಣಂತ ನಡೀರಿ. ಡೈಲಿ ಆದ್ರಿ ಮೊದಲ್ ವಿಡಿಯೋ ಮಾಡಿ ಆಮೇಲೆ ಧ್ವನಿ ಕೊಡ್ತಿದ್ನಿ. ಇವತ್ತೇನು ಲೈವ್ ಧ್ವನಿ ಕೊಟ್ರ ಆತಂತ ವಿಚಾರ ಮಾಡಿದೇನ್ರಿ. ಹೆಂಗ್ ಬರ್ತತೋ ಹೆಂಗಿಲ್ಲ ಗೊತ್ತಿಲ್ರಪ್ಪ. ಮತ್ತೆ ಏನಾರ ತಪ್ಪು ಮಾತಾಡಿದ್ರ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ಮೊದಲ ಶಗ್ನಾನ ಜಗ್ ಬಿಡೋಣಂತ ನೋಡ್ರಿ. ಒಂಚೂರ ಅತ್ತಿ ಬೆಳಿಗ್ಗೆ ಹೊಗೆ ಹಾಕಿ ಹೋಗಿದ್ರಿ. ಆದ್ರೂನು ಮತ್ತು ನೊಣ ಕಡೆ ಹಾಕತ್ಬಿಟ್ಟವ್ರಪ್ಪ. ಮಳೆಗಾಲ ಬಂತಂದ್ರಿ ಬಾಳ ಬ್ಯಾಸ್ರ ಬರ್ತತಿದ್ರಿಪಾ ಈ ದನಗಳು ಹಿಡ್ಯಾಕ. ಯಾಕಂದ್ರ ಮಳಿ ಇಲ್ದಾಗ ಆರಾಮ ಬಿಸ್ಲಿ ಮಲ್ಕೋತಾವು. ಮಳೆಗಾಲ ಬಂತಂದ್ರ ಒಟ್ಟೆ ಈ ನೊಣ ಸೊಳ್ಳಿ ಕಾಟ ಬಾಳ ಹೆಚ್ಚಾಗಿಬಿಡ್ತೈತಿ. ಹಿಂಗರಿ ಫಸ್ಟ್ ನೀರ್ ಕುಡಿಸ್ಬಿಡೋಣಂತ. ನನಗ್ ಹೆದರಿಕೆ ಆಗ್ಬಿಡ್ತೈತಿ. ನಮ್ ಚಿಟ್ಮ್ಯಾನ್ ಒಬ್ಬನ ಎಲ್ಲಾರ ಕಾಲ ತುಳಿದ್ಗಿದೇನಂತ. ಆದ್ರೂ ಓಡಾಡ್ ಬಿಡ್ತಾನ. ನಡ್ರಪಾ ತುಂಬ್ಕೊಂಬರೋಣಂತ ಇದೊಂದ್ ಬುಟ್ಟಿ. ಇದೊಂದ್ ಬುಟ್ಟಿ ತುಂಬಿಟ್ರ ಅತ್ತಿ ಬರೋ ಮಟ ಟೆನ್ಷನ್ ಇಲ್ರಿ. ಅತ್ತಿ ಬಂದ್ರ ಆತ್ರ ಇನ್ನೊಂದ್ ಬುಟ್ಟಿ ಹಾಕಿರ್ತಾರ. ಅತ್ ಆರಾಮಾಗಿ ತಿಂದ ಮಲ್ಕೊಂಡ್ಬಿಡ್ತಾವ್ರಿ ದನ. ಇದೆಲ್ಲಾ ಬೆಚ್ಚಗ ಇರ್ತೈತ್ರಿ. ಇರ್ಲಿ ಬಿಡ್ರಿ ಸಾಕ್ ಇಷ್ಟ. ಹೊರಗಾದ್ರೆ ಇಲಿಗಳು ಕಾಟ್ ಬಾಳ ಇರ್ತೈತಿ. ಇಲ್ಲಿಟ್ ಕಾಡೋದಿಲ್ಲ. ಲಾಕ್ ಮಾಡ್ಬಿಡು ನೀನು. ತೂ ಸರಿ ಓ ಮಾರಾಯ. ನೋಡ್ರಿ ಕಾಲ ಕಾಲ ಕಾಡ್ತಾನು. ನಾನ ಹೊರಗಿದ್ ಕೆಲ್ಸಕ್ ಬಂದ್ರ ದೊಡ್ಡ ಖುಷಿ ಇರವಂಗ. ನಾ ಒಳಗ್ ಕೆಲ್ಸ ಮಾಡತ್ತಿದ್ರೆ ಸುಮ್ನೆ ಹಿತ್ಲ ಕಡೆ ಕುಂತಿರ್ತಾನು. ನೋಡ್ರಿ ಇಲ್ ಬರೋದಲ್ ನೋಡ ಅಲ್ಲೇ ನಿಂತ್ ಬಿಡ್ತಾನು. ಅರ್ಧ ಅಷ್ಟ ಬರ್ತಾನು. ದನ ಮನೆಗ್ ಎಂಟ್ರಿ ಕೊಟ್ರಿಪಾ ಅಂದ್ರ ಸರಿ ಸರಿ ನೋಡ್ರಿ. ಅಂತೂ ಇಂತೂ ಫೈನಲ್ ಆಗಿ ನೀರು ಕುಡಿಸಿ ಹೊಟ್ಟು ಹಾಕಿ ಹೊಗೆ ಹಾಕಿದ್ರೆ ಇವತ್ತಿಂದ ಸಂಜೆ ಕೆಲಸ ಮುಗೀತು. ಇನ್ನು ನಾವು ಸ್ವಲ್ಪ ಫ್ರೆಶಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ನಮ್ಮ ಚಕ್ಲಿ ಹೆಂಗಾಗಿದಾವಂತ ಟೇಸ್ಟ್ ಮಾಡೋಣಂತ. ಭಾಳ ಮಸ್ತ್ ಆಗಿದಾವ್ರಿ. ಮತ್ತು ಭಾಳ ಕೈಯಾಗ ಪಳ್ಳನೂ ಆಗಿದಾವೆ. ತೋರಿಸ್ತೆ ನಿಮಗೆ ಕೈಯಾಗ ಎಷ್ಟು ಪಳ್ಳಾಗಿದಾವಂತ. ಒಮ್ಮೆ ಒಂದು ಸೆಟ್ ಮಾಡಿದ್ರಿ ಅಂದ್ರೆ 7ರಿಂದ 8 ಜನ ಆರಾಮಾಗಿ ಚಕ್ಲಿ ತಿಂದುಬಿಡ್ತೀರಿ ನೋಡ್ರಿ. ಇದಕ್ಕಿಂತ ಹೆಚ್ಚಿಂದ ಏನೈತ್ರಿ ನಮ್ಮ ದಿಢೀರ್ ಚಕ್ಲಿದ. ಮತ್ತು ಹೊರಗಿನ ಐಟಮ್ಸ್ ಏನೂ ಇಲ್ಲರಿ. ಮನ್ಯಾಗನೇ ಇರುವಂಥ ಐಟಮ್ಸ್ ಮಾಡಿ ಪಟಾಪಟ ಚಕ್ಲಿ ಮಾಡಿದೇವ್ರಿ. ನಾವು ಚಕ್ಲಿ ತಿಂದ ಚಹಾ ಕುಡಿತೇವ್ರಿ. ಇವತ್ತಿಂದ ಚಕ್ಲಿ ರೆಸಿಪಿ ಮತ್ತು ನಂದು ಮದ್ದಿಂದಂದ ರೊಟ್ಟಿನ ಹೆಂಗಿತ್ತು ಅಂತ ತಪ್ಪದ ನೀವು ನನಗೆ ಹೇಳ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕನ್ರಿ.